ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಕಹಾನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದು ಕಿಲ್ಲರ್ ಡಾಕ್ಟರ್ನ ಕರಾಳ ಮುಖ ಪೊಲೀಸರ ತನಿಖೆಯಲ್ಲಿ ಮತ್ತೆ ಮತ್ತೆ ಕಳಚಿ ಬೀಳ್ತಾ ಇದೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣ ದಿನ ಕಳೆದಂತೆ ಹಂತಕ ಪತಿಯ ಒಂದೊಂದೇ ಮುಖವಾಡ ಬಯಲಾಗ್ತಾ ಇದೆ. ಕೃತಿಕಾ ಜೊತೆಗೆ ಬದುಕೋದಕ್ಕಿಷ್ಟವಿಲ್ಲದ ಡಾಕ್ಟರ್ ಮಹೇಂದ್ರನ ತಲೆಯಲ್ಲಿ ನಾನಾ ಪ್ಲಾನ್ ಇತ್ತಂತೆ. ಪತ್ನಿಯ ಅನಾರೋಗ್ಯದ ಕಾರಣದಿಂದಲೇ ಆಕೆಯ ಹತ್ಯೆಗೆ ಸಂಚನ್ನು ರೂಪಿಸಿದಂತೆ ಮಹೇಂದ್ರ. ಪದೇ ಪದೇ ಓವರ್ಡೋಸ್ ಔಷಧಿಯನ್ನು ಕೊಡ್ತಾ ಇದ್ದ ಮಹೇಂದ್ರ ಅನ್ನೋದು ಗೊತ್ತಾಗ್ತಾ ಇದೆ. ಬೆಡ್ರೂಮನ್ನೇ ಕ್ಲಿನಿಕ್ ಮಾಡಿದ್ದ ಈತ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಬಹು ಅಂಗಾಂಗ ವೈಫಲ್ಯ ಮಾಡುವಂತಹ ಟಾರ್ಗೆಟ್ ಅನ್ನ ಈ ಮಹೇಂದ್ರ ಹೊಂದಿರ್ತಾನೆ. ಸಿಕ್ಕಿ ಬೀಳುವ ಭಯದಲ್ಲಿ ಅನಸ್ತೇಶಿಯಾ ಮೂಲಕ ಹತ್ಯೆಗೆ ನಿರ್ಧಾರವನ್ನು ಮಾಡ್ತಾನಂತೆ. ಇದಕ್ಕಾಗಿಯೇ ಮನೆಯಲ್ಲಿಯೇ ಮಿನಿ ಕ್ಲಿನಿಕ್ ಅನ್ನು ಮಾಡಿಕೊಂಡಿದ್ದ ಹಂತಕ. ಪೊಲೀಸರ ತನಿಖೆಯಲ್ಲಿ ಡಾಕ್ಟರ್ ಮಹೇಂದ್ರನ ಮನಸ್ಥಿತಿ, ಹೆಂಡತಿಯನ್ನು ಮುಗಿಸುವುದಕ್ಕೆ ಈತ ಮಾಡಿದಂತಹ ಪ್ಲಾನು ಒಂದೊಂದಾಗಿಯೇ ಹೊರಬರ್ತಾ ಇದೆ. ನನ್ನ ಹೆಂಡತಿಗೆ ಅನಾರೋಗ್ಯ ಕಾರಣ ಇತ್ತು, ಅದನ್ನು ಮುಚ್ಚಿಟ್ಟು ಮದುವೆ ಮಾಡಿಕೊಟ್ರು, ಹಾಗಾಗಿಯೇ ನಾನು ಹತ್ಯೆಗೈಯೋದಕ್ಕೆ ಪ್ಲಾನ್ ಮಾಡಿದೆ ಅನ್ನುವಂತಹ ವಿಚಾರವನ್ನು ಮೊದಲು ಈತ ಹೇಳಿದ್ದ. ಅದಾದ ಮೇಲೆ ಈತನಿಗೆ ಹುಡುಗಿಯರ ಶೋಕಿ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಯಿತು. ಅದಕ್ಕಾಗಿಯೇ ಕೃತಿಕಾ ರೆಡ್ಡಿಯನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ದ ಅನ್ನೋದು ಗೊತ್ತಾಯಿತು. ಅನಸ್ತೇಶಿಯಾವನ್ನು ಹೇಗೆ ತಂದಿದ್ದ ಅನ್ನೋದು ಕೂಡ ಪೊಲೀಸರ ತನಿಖೆಯ ಮೂಲಕ ಗೊತ್ತಾಯಿತು. ಈತ ಅನಸ್ತೇಶಿಯಾ ಕೊಡುವ ಮೊದಲು ಕೂಡ ಕೃತಿಕಾ ರೆಡ್ಡಿಯನ್ನು ಈಸಿಯಾಗಿ ಮುಗಿಸೋದಕ್ಕೆ, ಯಾರಿಗೂ ಅನುಮಾನ ಬರದೇ ಇರುವಂತಹ ರೀತಿಯಲ್ಲಿ ಮುಗಿಸೋದಕ್ಕೆ ಯಾವ ರೀತಿ ಪ್ಲಾನ್ ಬಂದಿತ್ತು, ಇವನ ತಲೆಯಲ್ಲಿ ಯಾವೆಲ್ಲ ಥಾಟ್ಸ್ ಇತ್ತು, ಎಲ್ಲವನ್ನು ಕೂಡ ಪೊಲೀಸರ ಮುಂದೆ ಕಕ್ಕಿದಾನೆ.